ಯಾವ ಲಿಕ್ವಿಡ್ ಹೇಳಿ? ಲಿಕ್ವಿಡ್ ಐ ಎಫ್ ಬಿ ಅಲ್ಲಿದೆಯಲ್ಲ ಅದಾ? ಇದೆಯಲ್ಲ, ಹ್ಞೂ ಇದು ಲಿಕ್ವಿಡು, ಇದರಲ್ಲಿ ಕಂಫರ್ಟ್. ಲಿಕ್ವಿಡು ಕಂಫರ್ಟ್ ಕ್ಲೋಸ್ ಮಾಡಿ ಇದು ಪವರ್ ಆನ್ ಮಾಡ್ಕೊಳ್ಳಿ. ಸೊ ನಿಮಗೆ ಟೈಮಿಂಗ್ಸು ಎಲ್ಲ ಆಟೋಮೆಟಿಕ್ ಬರುತ್ತೆ. ವಾಶು, ರಿನ್ಸು, ಸ್ಪಿನ್ನು, ಡ್ರೈ ಎಲ್ಲ ಆಟೋಮೆಟಿಕ್ಕು. ಸೊ ಫಸ್ಟ್ ಒನ್ ಬಂದು ನಿಮಗೆ ಮಿಕ್ಸ್ಡ್ ಡೈಲಿ ಅಂದರೆ ಎಲ್ಲ ಥರದ ಮಿಕ್ಸ್ ಬಟ್ಟೆ ಡೈಲಿ ಯೂಸ್ ಮಾಡ್ತಿರೋ ಜೀನ್ಸ್ ಪ್ಯಾಂಟು, ನೈಟ್ ಪ್ಯಾಂಟು, ಸಿಂಥೆಟಿಕ್, ಪಾಲಿಸ್ಟರ್, ಕಾಟನ್, ಮಿಕ್ಸ್ ಡೈಲಿ ಎಲ್ಲ ಥರದ ಬಟ್ಟೆನೂ ಮಿಕ್ಸ್ ಡೈಲಿ ಯೂಸಸ್. 1 hour ಏನಾಗುತ್ತೆ 5 kg ಬಟ್ಟೆ ಯೂಸ್ ಮಾಡಬೇಕು. 40 degree ಟೆಂಪ್ರೇಚರ್ ಬರುತ್ತೆ, 800 RPM ಬರುತ್ತೆ. ಮತ್ತು ಕೆಳಗಡೆ ಬಂದರೆ ಕಾಟನ್ ಬಟ್ಟೆನ ಸಪೋರ್ಟ್ ಯೂಸ್ ಮಾಡ್ಕೊತಂದರೆ ಕಾಟನು 1 hour 57 minutes 8 kg ಬಟ್ಟೆ ಯೂಸ್ ಮಾಡಬೇಕು. ಮತ್ತು ಅದು ಬಂದರೆ ಸಿಂಥೆಟಿಕ್ ಕ್ಲಾತ್ಸ್. ಮತ್ತು ಅದು ಬಂದು ಬೇಬಿ ಅಂದರೆ ಚಿಕ್ಕ ಮಕ್ಕಳ ಬಟ್ಟೆ, ಕಿಡ್ಸ್ ವೇರ್ಸ್. ಮತ್ತು ಬಂದು ನಿಮಗೆ ರಿಫ್ರೆಶ್ ಬರುತ್ತೆ. ರಿಫ್ರೆಶ್ ಅಂತಂದರೆ ಈಗ ಸಪೋಸ್ ಕಬೋರ್ಡಲ್ಲಿ ಬಟ್ಟೆ ಇಟ್ಟಿರ್ತೀರ, ಅದೇನು ಯೂಸೇ ಮಾಡಿರಲ್ಲ, ಹಂಗೆ ಇಟ್ಟು ಸ್ಮೆಲ್ ಬರ್ತಾ ಇರುತ್ತೆ, ಅದನ್ನ ರಿಫ್ರೆಶ್ ಮಾಡ್ಕೋತೀನಿ. ಈ ಕಡೆ ಬಂದು ನಿಮಗೆ ಮೈ ಐ ಎಫ್ ಬಿ ಬರುತ್ತೆ. ಅಂದರೆ ಮೊಬೈಲಲ್ಲಿ ಏನೋ ಕನೆಕ್ಟ್ ಮಾಡ್ಕೋತೀರ ಅಂತಂದರೆ ಅದು ಇಲ್ಲಿವರೆಗೂ ಸಪೋರ್ಟ್ ಮಾಡೋದು. ನನಗೆ ಹೆಂಗೆ ಎಲ್ಲಿಂದ ಕೆಳಗಡೆ ಇದ್ರೆ ವೈಫೈ ಇದೆ, ಇಲ್ಲಿವರೆಗೂ ಸಪೋರ್ಟ್ ಮಾಡೋದು. ಇಲ್ಲಿ ಅದೇನಿಲ್ಲ, ಸಿಂಪಲ್ ನಿಮ್ಗೆ ಮ್ಯಾನ್ಯುವಲ್ ಬುಕ್ ಕೊಟ್ಟಿದ್ದಾರೆ. ಅಲ್ಲಿ ಪ್ಲೇಸ್ಟೋರಲ್ಲಿ ಮೈ ಐ ಎಫ್ ಪಿ ಆ್ಯಪ್ನ ಡೌನ್ಲೋಡ್ ಮಾಡಿಬಿಟ್ಟು ನೀವು ರಿಜಿಸ್ಟರ್ ಆಗಬೇಕು. ಮೊಬೈಲ್ ನಂಬರು, ಪಿನ್ ಕೋಡು, ಅಡ್ರೆಸ್ ಎಲ್ಲ ಕೇಳುತ್ತೆ. OTP ಎಲ್ಲ ಬರ್ತಿಲ್ಲ, ಸಬ್ಮಿಟ್ ಮಾಡಿಬಿಟ್ಟು ಕಾರ್ಡ್ ಅಪ್ಲೈ ಕೊಡ್ತಾರೆ. ಇದು ಸೀರಿಯಲ್ ನಂಬರ್ ಇದೆ ಮಿಷಿನ್, ಇದನ್ನು ಸ್ಕ್ಯಾನ್ ಮಾಡಿಕೊಂಡ್ರೆ ಮೊಬೈಲ್ ಪ್ರಿಂಟ್ ಆಗುತ್ತೆ. ಮತ್ತು ಕೆಳಗಡೆ ಬಂದು ನಿಮಗೆ ಎಕ್ಸ್ಟ್ರಾ ಫ್ಲಾಶ್ ಅಂದರೆ ಒನ್ ಟೈಮ್ ಯೂಸ್ ಮಾಡೋ ಬಟ್ಟೆ. ಸಪೋಸ್ ಈಗ ಆಫೀಸು, ಶಾಪಿಂಗು, ವೆಡ್ಡಿಂಗು, ಯಾವ್ದಾದ್ರು ಫಂಕ್ಷನ್ಗಳಿಗೆ ಹೋಗಿರ್ತಾರೆ, ಬಟ್ಟೆ ಜಾಸ್ತಿ ಕೊಳೆ ಆಗಿರಲ್ಲ, ಆ ಥರ ಬಟ್ಟೆ ಹೇಳಿದರೆ 50 minutes. ಇದು ಬಂದು ನಿಮಗೆ ಬಲ್ಕಿ ದಿನ ಕವರು, ಸ್ವಲ್ಪ ಕವರು, ಬೆಡ್ಶೀಟ್ ಏನಾರು ಹಾಕೋತಂದರೆ ಬಲ್ಕಿ. ಮತ್ತು ಇದು ಬಂದು ಕ್ರೆಡಲ್ ವಾಶ್ ಮಾಡ್ತೀವಿ. ಕ್ರೆಡಲ್ ವಾಶ್ ಅಂದರೆ ಲೇಡೀಸ್ಗೆ ಡೆಲಿಕೇಟ್ ಕ್ಲಾತ್ಸ್, ಸ್ಮೂತ್ ಬಟ್ಟೆಗಳು, ರೇಷ್ಮೆ ಸ್ಯಾರೀಸು ಅದನ್ನೇ ಯೂಸ್ ಮಾಡ್ಕೊತಂದರೆ ಡೆಲಿಕೇಟ್. ಕೆಳಗಡೆ ಬಂದು ನಿಮಗೆ ಸ್ಪಿನ್ ಡ್ರೈ ಅಂದರೆ ಬಟ್ಟೆನ ಕೈಯಲ್ಲಿ ಹ್ಯಾಂಡ್ ವಾಶ್ ಮಾಡಿರ್ತಾರಲ್ಲ, ಹ್ಯಾಂಡ್ ವಾಶ್ ಮಾಡಿರೋ ಬಟ್ಟೆನ ಡ್ರೈ ಆಗಲ್ಲ ಅಂತಂದರೆ ಸ್ಪಿನ್ ಡ್ರೈ ಇಟ್ಕೊಂಡ್ರೆ ಡ್ರೈ ಆಗುತ್ತೆ. ಹ್ಯಾಂಡ್ ವಾಶ್ ಮಾಡಿರೋ ಬಟ್ಟೆ ಮಾತ್ರ ಇದನ್ನೆಲ್ಲ ಆಟೋಮೆಟಿಕ್ ಬರುತ್ತೆ. ವಾಶು, ರಿನ್ಸು, ಸ್ಪಿನ್ ಡ್ರೈ ಎಲ್ಲ ಆಟೋಮೆಟಿಕ್ ಇದೆ. ಎಷ್ಟು ಒಂದ್ಸಲ ಯೂಸ್ ಮಾಡ್ತೀರಾ? ಏನೇನು ಬಸ್ ಎಷ್ಟು ಒಂದ್ಸಲ ಯೂಸ್ ಮಾಡ್ತೀರಾ? ಎಷ್ಟು ಡೈಲಿ ಯೂಸ್ ಮಾಡ್ತೀರಾ? ಡೈಲಿ ಯೂಸಸ್ಸು ಡೈಲಿನೂ ಆಲ್ಟರ್ನೇಟ್ ಡೇಸ್ ಇರ್ಬೋದು. ಎವ್ರಿ ಮಂತ್ ಡ್ರಮ್ ಕ್ಲೀನ್ ಮಾಡ್ಕೊಬೇಕು. ಟಪ್ ಕ್ಲೀನ್, ಡಿಸ್ಕಲ್ ಮಷಿನ್ ಪೌಡರ್ ಬರುತ್ತೆ, ಪೌಡರ್ಗಳು ಹಾಕಿ ಮಿಷಿನ ಕ್ಲೀನ್ ಮಾಡ್ಕೊಬೇಕು. ಇದು ಕೆಳಗಡೆ ಫಿಲ್ಟ್ರು ಡ್ರಮ್ ಕ್ಲೀನ್ ಮಾಡ್ತೀರಲ್ಲ, ಅದ್ರಲ್ಲಿ ತಗೊಂಡು ಕ್ಲೀನ್ ಅದು ಹೆಂಗೆ? ಈ ಥರ ಹಿಂಗೆ ಓಪನ್ ಮಾಡಿ, ಇದು ಆ್ಯಂಟಿ ಟಾರ್ಟೈಸು. ಈ ಕಡೆ ಮಾಡಿದ್ರೆ ಲೂಸ್ ಆಗುತ್ತೆ, ಈ ಕಡೆ ಮಾಡಿ ಟೈಟ್ ಆಗುತ್ತೆ. ಅದು ಮೇಲ್ಗಡೆ ಕಪ್ಪು ಪೈಪು ಯಾರು ಅಂತಂದ್ರೆ ಮನೆ ಒಳಗೆ ಇಟ್ಟಿರ್ತೀರಲ್ಲ, ಇಲ್ಲಿ ಅದು ನೀರು ಓಪನ್ ಮಾಡಿದ್ರೆ ಅಲ್ಲಿ ಹೋಗುತ್ತೆ. ಮನೆ ಒಳಗಿದ್ದಾಗ ಏನಾಗುತ್ತೆ, ಜೋರ ನೀರು ಚೆಲ್ಲುತ್ತಲ್ಲ, ಅದು ಒಂದು ತಟ್ಟೆ ಗಿಟ್ಟಾಗಿರುತ್ತೆ ಅಷ್ಟೇನಾ? ಎಲ್ಲ ವರ್ಕಿಂಗಲ್ಲಿದೆ ಅದು. ಚೆಕಿಂಗ್
ಹಲೋ ಸರ್ ಐ ಎಫ್ ಬಿಯಿಂದ ಜನರಲ್ ಸರ್ಚಿಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ರಲ್ಲ ಇವತ್ತು. ಹಾಂ, ವಾಷಿಂಗ್ ಮಿಷಿನ್ ಸರ್ವಿಸಿಗೆ ಸರ್.